ಎಲ್ರಿಗೂ ನಮಸ್ಕಾರ. ಗುರು ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು 6ನೇ ತರಗತಿ ಸಮಾಜ ವಿಜ್ಞಾನದ ರಾಜ್ಯಶಾಸ್ತ್ರ ವಿಭಾಗದ ನಮ್ಮ ಸಂವಿಧಾನ ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಕೊಟ್ಟಿರುವಂತಹ ಪ್ರಶ್ನೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ. ಸಂವಿಧಾನ ಎಂದರೆ ಒಂದು ದೇಶದ ಸರ್ವಶ್ರೇಷ್ಠ ಶಾಸನ. ಬಿ. ದೇಶದ ಆಡಳಿತಕ್ಕೆ ಚೌಕಟ್ಟು ಒದಗಿಸುವ ದಾಖಲೆ. ಸಿ. ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ನಿರೂಪಿಸುವುದು. ಡಿ. ಮೇಲಿನ ಎಲ್ಲವೂ. ಇದಕ್ಕೆ ಆನ್ಸರು ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ. ಯಾಕೆಂದರೆ ಒಂದು ದೇಶದ ಸರ್ವಶ್ರೇಷ್ಠ ಶಾಸನವೂ ಕೂಡ ಹೌದು ಸಂವಿಧಾನ. ಹಾಗೆ ದೇಶದ ಆಡಳಿತಕ್ಕೆ ಚೌಕಟ್ಟನ್ನು ಒದಗಿಸುವಂತಹ ದಾಖಲೆ ಕೂಡ ಹೌದು. ಹಾಗೆ ಸರ್ಕಾರದ ಅಂಗಗಳು ಅವುಗಳ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಹಾಗಾಗಿ ಡಿ ಆನ್ಸರ್ ಮೇಲಿನ ಎಲ್ಲವೂ ಕೂಡ ಸರಿಯಾದ ಉತ್ತರ. ಹಾಗೆ ಎರಡನೇ ಪ್ರಶ್ನೆ. ಸಂವಿಧಾನದ ಈ ಅಧಿವೇಶನದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಎ. ಪ್ರಥಮ ಅಧಿವೇಶನ. ಬಿ. ದ್ವಿತೀಯ ಅಧಿವೇಶನ. ಸಿ. ಮೂರನೇ ಅಧಿವೇಶನ. ಡಿ. ಯಾವುದೂ ಅಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಬಿ ಸರಿಯಾದಂತಹ ಉತ್ತರ. ದ್ವಿತೀಯ ಅಧಿವೇಶನದಲ್ಲಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಆಯ್ಕೆ ಮಾಡ್ತಾರೆ. ಸರಿಯಾದ ಉತ್ತರ ಬಿ ದ್ವಿತೀಯ ಅಧಿವೇಶನ. ಇನ್ನು ಮೂರನೇ ಪ್ರಶ್ನೆ. ಸಂವಿಧಾನ ಸಮಿತಿಯು ತನ್ನ ಕಾರ್ಯವನ್ನು ಚುರುಕುಗೊಳಿಸುವ ಉದ್ದೇಶದಿಂದ ರಚಿಸಿದ ಸಮಿತಿಗಳ ಸಂಖ್ಯೆ. ಎ. 22. ಬಿ. 21. ಸಿ. 20. ಡಿ. 19. ಇದಕ್ಕೆ ಸರಿಯಾದಂತಹ ಉತ್ತರ ಎ. 22 ಸಮಿತಿಗಳು ಇದ್ದವು ಸಂವಿಧಾನದಲ್ಲಿ. ಇನ್ನು ನಾಲ್ಕನೇ ಪ್ರಶ್ನೆ. ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಎ. ಬಾಬು ರಾಜೇಂದ್ರ ಪ್ರಸಾದ್. ಬಿ. ಸರ್ದಾರ್ ವಲ್ಲಭಾಯ್ ಪಟೇಲ್. ಸಿ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್. ಡಿ. ಜೆ. ಬಿ. ಕೃಪಲಾನಿ. ಕರಡು ಸಮಿತಿ ಅಧ್ಯಕ್ಷರು ಬಂದು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್. ಉತ್ತರ ಸಿ. ಯಾಕಪ್ಪ ಅಂದರೆ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಆಗಿದ್ದರು. ಬಾಬು ರಾಜೇಂದ್ರ ಪ್ರಸಾದ್ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು. ಇನ್ನು ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಜೆ. ಬಿ. ಕೃಪಲಾನಿ ಅವರು ಆಗಿದ್ದರು. ಇನ್ನು ಐದನೇ ಪ್ರಶ್ನೆ. ಸಂವಿಧಾನದ ಅಂತಿಮ ರೂಪ ಪಡೆಯಲು ತೆಗೆದುಕೊಂಡಂತಹ ಕಾಲಾವಧಿ ಅಥವಾ ಸಮಯ. ಎ. 2 ವರ್ಷ 10 ತಿಂಗಳು 18 ದಿನ. ಬಿ. 2 ವರ್ಷ 9 ತಿಂಗಳು 18 ದಿನ. ಸಿ. 2 ವರ್ಷ 11 ತಿಂಗಳು 17 ದಿನ. ಡಿ. 2 ವರ್ಷ 11 ತಿಂಗಳು 18 ದಿನ. ಇದರಲ್ಲಿ ಸರಿಯಾದಂತಹ ಉತ್ತರ ಡಿ ಆಗುತ್ತೆ ಸ್ನೇಹಿತರೆ. 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನವನ್ನು ಪರಿಶೀಲನೆ ಮಾಡಿ ನಮಗೆ ರಚಿಸಿದ್ದಾರೆ. ಅದಕ್ಕೆ ತೆಗೆದುಕೊಂಡ ಕಾಲಾವಧಿ ಡಿ ಆನ್ಸರ್ 2 ವರ್ಷ 11 ತಿಂಗಳು 18 ದಿನ. ಇನ್ನು ಆರನೇ ಪ್ರಶ್ನೆ. ಸಂವಿಧಾನ ಜಾರಿಗೆಯಾದಂತಹ ದಿನ. ಎ. ಜನವರಿ 26, 1950. ಬಿ. ಆಗಸ್ಟ್ 15, 1947. ಸಿ. ಜನವರಿ 25, 1950. ಡಿ. ಜನವರಿ 24, 1949. ಇದಕ್ಕೆ ಸರಿಯಾದಂತಹ ಉತ್ತರ ಎ ಸ್ನೇಹಿತರೆ. ಜನವರಿ 26, 1950ರಲ್ಲಿ ಸಂವಿಧಾನ ಜಾರಿಯಾದಂತಹ ದಿನವನ್ನು ನಾವು ಗಣರಾಜ್ಯೋತ್ಸವ ದಿನ ಕೂಡ ಆಚರಣೆ ಮಾಡ್ತೀವಿ. ಹಾಗೆ ಏಳನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಅವುಗಳನ್ನು ರಕ್ಷಿಸುವ ಅಧಿಕಾರ ಇದಕ್ಕಿದೆ. ಎ. ಶಾಸಕಾಂಗ. ಬಿ. ಪೊಲೀಸ್ ಇಲಾಖೆ. ಸಿ. ರಕ್ಷಣಾ ಪಡೆ. ಡಿ. ನ್ಯಾಯಾಂಗ. ಇದಕ್ಕೆ ಸರಿಯಾದಂತಹ ಉತ್ತರ ಡಿ ನ್ಯಾಯಾಂಗ ವ್ಯವಸ್ಥೆ. ಓಕೆ ಸ್ನೇಹಿತರೆ, ಮತ್ತೆ 8ನೇ ಪ್ರಶ್ನೆ.
ಜಾತ್ಯತೀತ ಎಂದರೆ ಎ. ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡುವುದು. ಬಿ. ರಾಜ್ಯ ಒಂದು ಧರ್ಮವನ್ನು ರಾಷ್ಟ್ರಧರ್ಮ ಎಂದು ಪರಿಗಣಿಸುವುದು. ಸಿ. ರಾಜ್ಯ ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಮತಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದು. ಡಿ. ಮೇಲಿನ ಎಲ್ಲವೂ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಸ್ನೇಹಿತರೆ. ರಾಜ್ಯ ಧರ್ಮದ ಹೆಸರಿನಲ್ಲಿ ಪಕ್ಷಪಾತ ಮಾಡದೆ ಎಲ್ಲ ಧರ್ಮಗಳನ್ನು ಸಮಾನ ದೃಷ್ಟಿಯಿಂದ ನೋಡುವುದು. ಇದಕ್ಕೆ ಸರಿಯಾದಂತಹ ಉತ್ತರ ಸಿ. ಇನ್ನು 9ನೇ ಪ್ರಶ್ನೆ. ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ಇರುವಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ. ಎ. ಭಾರತ, ಬಿ. ಅಮೇರಿಕಾ, ಸಿ. ರಷ್ಯಾ, ಡಿ. ಬ್ರಿಟನ್. ಇದಕ್ಕೆ ನಮ್ಮ ದೇಶ ಭಾರತ ಸರಿಯಾದಂತಹ ಉತ್ತರ. ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ಮ ದೇಶ ಭಾರತ. ಇನ್ನು 10ನೇ ಪ್ರಶ್ನೆ. ಇದು ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ. ಎ. ಜಾತ್ಯತೀತ ತತ್ವ, ಬಿ. ಸಾರ್ವತ್ರಿಕ ಮತದಾನ ಪದ್ಧತಿ, ಸಿ. ಸುಖಿ ರಾಜ್ಯ ಸ್ಥಾಪನೆ, ಡಿ. ಮೇಲಿನ ಯಾವುದು ಅಲ್ಲ. ಇದಕ್ಕೆ ಸರಿಯಾದಂತಹ ಉತ್ತರ ಸಿ ಬಿ ಸ್ನೇಹಿತರೆ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದು ಪ್ರಜಾಪ್ರಭುತ್ವದ ಮೂಲ ತತ್ವವಾಗಿದೆ. ಮತ್ತೊಂದು ಪಾಠವಾದಂತಹ ಪ್ರಜಾಪ್ರಭುತ್ವದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಇರುವಂತಹ ಸರ್ಕಾರ ಎಂದು ಹೇಳಿಕೆಯನ್ನು ನೀಡಿದವರು ಯಾರು ಅಂತೇಳಿದೆ. ಎ. ಅಬ್ರಹಾಂ ಲಿಂಕನ್, ಬಿ. ಗಾಂಧೀಜಿ, ಸಿ. ಕಾರ್ಲ್ ಮಾರ್ಕ್ಸ್, ಡಿ. ಚರ್ಚಿಲ್. ಇದಕ್ಕೆ ಸರಿಯಾದಂತಹ ಉತ್ತರ ಅಬ್ರಹಾಂ ಲಿಂಕನ್ ಸರಿಯಾದ ಉತ್ತರ ಸ್ನೇಹಿತರೆ. ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿಯನ್ನು ಅನುಸರಿಸುವಂತಹ ದೇಶ ಕೇಳಿದ್ದಾರೆ ಸ್ನೇಹಿತರೆ. ಎ. ಭಾರತ, ಬಿ. ಅಮೇರಿಕಾ, ಸಿ. ಚೀನಾ, ಡಿ. ಇಂಗ್ಲೆಂಡ್. ಕ್ವಶನ್ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿಯನ್ನು ಅನುಸರಿಸದ ದೇಶ ಅಂತ ಕೇಳಿದ್ದಾರೆ. ಇದರಲ್ಲಿ 3 ಪ್ರಜಾಪ್ರಭುತ್ವದ ಪದ್ಧತಿಯನ್ನು ಅನುಸರಿಸ್ತವೆ. ಅವು ಯಾವ್ಯಾವು ಅಂದರೆ ಎ. ಭಾರತ, ಬಿ. ಅಮೇರಿಕಾ, ಡಿ. ಇಂಗ್ಲೆಂಡ್. ಇವುಗಳು ಅನುಸರಿಸ್ತವೆ. ಇದರಲ್ಲಿ ಸರಿಯಾದಂತಹ ಉತ್ತರ ಸಿ ಸ್ನೇಹಿತರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅನುಸರಿಸ್ತಾ ಇಲ್ಲ ಸ್ನೇಹಿತರೆ. ಹಾಗಾಗಿ ಸಿ ಸರಿಯಾದ ಉತ್ತರ. ಇನ್ನೇನು ಪ್ರಶ್ನೆ. ಸರ್ವಾಧಿಕಾರ ಎಂದರೆ ಏನು ಅಂತ. ಎ. ರಾಜ್ಯದ ಅಧಿಕಾರ ಒಬ್ಬ ವ್ಯಕ್ತಿ ಅಥವಾ ಒಂದು ಸಣ್ಣ ಗುಂಪಿನ ಕೇಂದ್ರೀಕರಣ. ಬಿ. ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವಿಲ್ಲ. ಸಿ. ಪ್ರಜೆಗಳಿಗೆ ಪ್ರಶ್ನಿಸುವ ವಿರೋಧಿಸುವ ಅಧಿಕಾರವಿಲ್ಲ ಅಥವಾ ಹಕ್ಕಿಲ್ಲ. ಡಿ. ಮೇಲಿನ ಎಲ್ಲವೂ. ನೋಡ್ರಿ ಸ್ನೇಹಿತರೆ, ಸರ್ವಾಧಿಕಾರ ಸರ್ಕಾರ ಅಂದರೆ ನೋಡ್ರಿ ಒಬ್ಬರ ಕೈಯಲ್ಲಿನೇ ಆಡಳಿತ ಇರುತ್ತೆ. ಅದು ಎ ಸರಿಯಾಗಿದೆ. ಹಾಗೆ ಬಿ. ಯಾರ ಹಾಗೂ ಯಾವ ಬಗೆಯ ನಿರ್ಬಂಧವೂ ಕೂಡ ಇಲ್ಲ. ಅವ್ರ ಬಗೆಯ ನಿರ್ಬಂಧ ಕೂಡ ಇರುವುದಿಲ್ಲ ಅವರಿಗೆ. ಇನ್ನು ಸಿ. ಪ್ರಜೆಗಳಿಗೆ ಪ್ರಶ್ನಿಸುವ ಹಾಗೂ ವಿರೋಧಿಸುವ ಹಕ್ಕು ಕೂಡ ಇರಲ್ಲ, ಅಧಿಕಾರ ಕೂಡ ಇರಲ್ಲ. ಹಾಗಾಗಿ ಈ ಮೇಲಿನ ಎಲ್ಲವೂ ಕೂಡ ಸರಿಯಾಗ್ತವೆ ಸ್ನೇಹಿತರೆ. ಹಾಗಾಗಿ ಸರಿಯಾದಂಥ ಉತ್ತರ ಡಿ. ಮೇಲಿನ ಎಲ್ಲವೂ ಕೂಡ ಸರಿಯಾಗಿದ್ದಾವೆ. ಭಾರತವು ಅನುಸರಿಸುತ್ತಿರುವಂತಹ ಸರ್ಕಾರ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಕ್ವಶನ್ನು. ಎ. ಪ್ರಜಾಪ್ರಭುತ್ವ ಸರ್ಕಾರ, ಬಿ. ಸರ್ವಾಧಿಕಾರಿ ಸರ್ಕಾರ, ಸಿ. ಸಮತಾವಾದಿ ಸರ್ಕಾರ, ಡಿ. ಮೇಲಿನ ಯಾವುದೂ ಅಲ್ಲ. ಭಾರತ ಪ್ರಜಾಪ್ರಭುತ್ವ ಸರ್ಕಾರದ ಪದ್ಧತಿಯನ್ನು ಅನುಸರಿಸ್ತಾ ಇದೆ. ಹಾಗಾಗಿ ಸರಿಯಾದ ಉತ್ತರ ಎ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಪ್ರಶ್ನೆ. ಸಮಾಜದಲ್ಲಿರುವಂಥ ಇದು ಉತ್ಪಾದನೆಯ ಮೂಲವಲ್ಲ ಅಂತ ಕೇಳಿದ್ದಾರೆ. ಎ. ಭೂಮಿ, ಬಿ. ಸಂಘಟನೆ, ಸಿ. ಬಂಡವಾಳ, ಡಿ. ಕಾರ್ಮಿಕರ ಶ್ರಮ.
ಇದರಲ್ಲಿ ಉತ್ಪಾದನೆಯ ಮೂಲವಲ್ಲ. ಇದರಲ್ಲಿ ಯಾವುದು ಆನ್ಸರ್ ಅಂದರೆ ಸಂಘಟನೆ. ಇದು ಉತ್ಪಾದನೆಯ ಮೂಲವಲ್ಲ. ಯಾಕೆಂದರೆ ಇದು ಭೂಮಿ ಇರೋರು, ಬಂಡವಾಳ ಇರೋರು, ಕಾರ್ಮಿಕರು ಇವರೆಲ್ಲರೂ ಸೇರಿ ಒಂದು ಸಂಘಟನೆಯನ್ನು ಕಟ್ಕೊಂಡಿರ್ತಾರೆ. ಹಾಗಾಗಿ ಇದು ಉತ್ಪಾದನೆಯ ಮೂಲವಲ್ಲ ಅಂತ ನಾವು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ.